ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರಗಳು. ರಾಧಾಕೃಷ್ಣ ಚಾನಲ್ಗೆ ಸ್ವಾಗತ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರು ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬಟರ್ ಪನ್ನೀರ್ ಮಸಾಲ ಮಾಡೋದು ಹೇಗೆ ನೋಡೋಣ ಬನ್ನಿ. ಬೇಕಾಗಿರುವ ಐಟಮ್ಗಳು: ಚಕ್ರಮೊಗ್ಗು, ಲವಂಗ, ಚಕ್ಕೆ, ಕಾಳುಮೆಣಸು, ಜಾಕಾಯಿ ಹೂವು, ಏಲಕ್ಕಿ, ಕಲ್ಲು ಹೂವು, ಮೆಣಸಿನ್ಕಾಯಿ, ಹಸೆ ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಪುದೀನ, ಟೊಮೊಟೊ, ಈರುಳ್ಳಿ, ಬಟರು, ಹಸೆ ಬಟಾಣಿ, ಪನ್ನೀರ್. ಈಗ ಸ್ಟವ್ ಹಚ್ಕೊಂಡು ಒಂದು ತವ ಇಟ್ಕೊಂಡು ಬಟ್ರ್ ಹಾಕೊಂತಿದ್ದೀನಿ. ಬಟ್ರ್ ಕರಿಲಿ, ಒಂದು ಸ್ವಲ್ಪ ಕರಿಗೆ ಆದಮೇಲೆ ಪನ್ನೀರ್ ಹಾಕೋಣ. ಪನ್ನೀರ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸೈಡ್ ರೋಸ್ಟ್ ಆಗಿದೆ, ಈಗ ಇನ್ನೊಂದು ಸೈಡ್ ಮಾಡುವ. ನೋಡಿ, ಈ ಥರ ಎರಡು ಸೈಡ್ ಕ್ಲೀನಾಗಿ ರೋಸ್ಟ್ ಮಾಡ್ಕೊಂಡು, ಈಗ ನೋಡಿ ಪನ್ನೀರ್ ಫುಲ್ ರೋಸ್ಟ್ ಆಗಿದೆ. ಇದನ್ನ ಒಂದು ಬೌಲ್ಗೆ ಎತ್ತಿಡುವ. ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಮಸಾಲೆ ಐಟಮ್ ಹಾಕ್ಕೊಂಡು, ಚಕ್ಕೆ ಏಲಕ್ಕಿ ಅವನು, ಬೆಳ್ಳುಳ್ಳಿ ಹಾಕ್ಕೊಂಡು, ಶುಂಠಿ ಹಾಕ್ಕೊಂಡು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಡಂಬಿ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಲಿ. ಟೊಮೊಟೊ ಹಾಕೊಂತಿದ್ದೀನಿ. ಟೊಮೊಟೊ ಹಾಕ್ಕೊಂಡು ಫುಲ್ಲು ಫ್ರೈ ಆಗಿದೆ. ನೋಡಿ, ಇದು ಆರಿದಾದ್ಮೇಲೆ ಮಿಕ್ಸಿ ಹಾಕುವ. ನೋಡಿ, ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂತಿದ್ದೀನಿ. ಪುದೀನ ಹಾಕೊಂತಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಬಾಣಲಿ ಇಟ್ಕೊಂಡು ಬಟ್ರ್ ಹಾಕೊಂಡಿದ್ದೀನಿ. ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ತಿದ್ದೀನಿ. ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕ್ಕೊಂತಿದ್ದೀನಿ ಸ್ವಲ್ಪ. ಇವಾಗ ಮಿಕ್ಸಿ ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನ ಹಾಕ್ತಿದ್ದೀನಿ ಮಸಾಲೆನ. ಮಿಕ್ಸಿ ಜಾರಿ ಸ್ವಲ್ಪ ನೀರಾಗಿ ಅಲ್ಲಾಡಿಸ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂತಿದ್ದೀನಿ. ಒಂದೆರಡು ನಿಮಿಷ ಕುದೀಲಿ. ಗರಂ ಮಸಾಲೆ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಬಟಾಣಿ ಹಾಕ್ತಿದ್ದೀನಿ. ನೋಡಿ, ಹಸೆ ಬಟಾಣಿ. ನೋಡಿ, ಕುದಿ ಬಂದಿದೆ. ಅದಕ್ಕೆ ಪನ್ನೀರ್ ಹಾಕ್ತಿದ್ದೀನಿ. ಪನ್ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪನ್ನೀರ್ ಹಾಕಿದ್ಮೇಲೆ ಮಿನಿಮಮ್ ಒಂದು 3 ನಿಮಿಷನಾರ ಬೇಯಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ನೋಡಿ, ಒಳ್ಳೆ ಕುದಿ ಬಂದಿದೆ. ಇವಾಗ ಇದಕ್ಕೆ ಕಸ್ತೂರಿ ಮೇಥಿ ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಬಟರ್ ಪನ್ನೀರ್ ಮಸಾಲ ರೆಡಿಯಾಗಿದೆ. ಎಷ್ಟು ತಗೊಂಡು ನೋಡಿ, ಇದನ್ನು ಒಂದು ತಟ್ಟೆ ಹಾಕ್ಕೊಂಡು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಟನನ್ನು ಟಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.